ಮಹಾನ್ ಕನ್ನಡದ ಮತ್ತೊಂದು ಸಿನಿಮಾ. ಈ ಚಿತ್ರದಲ್ಲಿ ಡೈರೆಕ್ಟರ್ ಪಿ ಸಿ ಶೇಖರ್ ಅವರು ರೈತರ ಬಗ್ಗೆ ಕತೆ ಮಾಡಿಕೊಂಡಿದ್ದಾರೆ. ಅದರ ಸುತ್ತ ಇರುವಂಥದ್ದು ರೈತನ ಪಾತ್ರದಲ್ಲಿ ವಿಜಯ ರಾಘವೇಂದ್ರ ಅವರು ಇರುವಂಥದ್ದು. ಇಲ್ಲಿ ಮಹಾನ್ ಅಂದರೆ ವಿಜಯ ರಾಘವೇಂದ್ರನ ಅಥವಾ ರೈತನ ಅಥವಾ ಕಾನ್ಸೆಪ್ಟಾ, ಯಾರು ಮಹಾನ್ ಅನ್ನುವಂಥ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ ಮಹಾನ್ ಅನ್ನೋ ಪಾತ್ರವನ್ನು ಶಿವರಾಜ್ ಕುಮಾರ್ ಅವರು ಇಲ್ಲಿ ಮಾಡ್ತಿದ್ದಾರೆ. ಸೊ ಪಾತ್ರದ ಹೆಸರು ಏನು ಅನ್ನೋದು ಆಗಿಲ್ಲ, ಆದರೆ ಮಹಾನ್ ಅನ್ನುವಂಥ ಪಾತ್ರವನ್ನು ಇವರೇ ಮಾಡ್ತಿದ್ದಾರೆ ಅಂತೇಳಿ ಪಿ ಸಿ ಶೇಖರ್ ಅವರು ಅಧಿಕೃತವಾಗಿ ಹೇಳ್ಕೊಂಡಿರುವಂಥದ್ದು. ಸೊ ಈ ಒಂದು ಮಹಾನ್ ಪಾತ್ರದಲ್ಲಿ ಯಾವ ಥರ ಕಾಣಿಸ್ತಾರ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಬರುತ್ತೆ. ಸೊ ಅದಕ್ಕೆ ಪೋಸ್ಟರ್ಸ್ ಹೊರಗೆ ಬಂದಿರುವಂಥದ್ದು. ಇಲ್ಲೂ ಕೂಡ ಶಿವರಾಜ್ ಕುಮಾರ್ ಒಬ್ಬ ಲಾಯರ್ ಆಗಿರುವಂಥದ್ದು. ಈ ಹಿಂದಿನ ಭೈರತಿ ರಣಗಲ್ ಚಿತ್ರದಲ್ಲೂ ಕೂಡ ಲಾಯರ್ ಆಗಿದ್ದರು. ಸೊ ಆ ಲಾಯರ್ ಪಾತ್ರದ ರೀತಿ ಬೇರೆ, ಬಟ್ ಇಲ್ಲಿ ಲಾಯರ್ ಬೇರೆ ಥರ ಕಾಣ್ತಿದ್ದಾರೆ. ಸೊ ಇಲ್ಲಿ ಲಾಯರ್, ಅಲ್ಲಿ ಲಾಯರ್. ಸೊ ಅದು ವಿಚಾರ ಬಿಟ್ಟರೆ ಇಲ್ಲಿ ಪಿ ಸಿ ಶೇಖರ್ ಅವರು ಇನ್ನೊಂದು ವಿಚಾರ ಹೇಳ್ತಾರೆ. ಮಹಾನ್ ವ್ಯಕ್ತಿಯ ಕೆಲಸ ಏನು, ಸೊ ಮಹಾನ್ ವ್ಯಕ್ತಿ ಯಾಕೆ ಬೇಕು ಈ ಸಿನಿಮಾಗೆ ಅನ್ನುವಂಥದ್ದು. ಅಂದರೆ ಮನೆಯಲ್ಲಿ ಒಂದು ನಾವು ತಪ್ಪು ಮಾಡಿದಾಗ ಅಪ್ಪ ಅಮ್ಮ ಇರ್ತಾರೆ ತಿದ್ದಲಿಕ್ಕೆ, ಹಾಗೆಯೇ ಸಮಾಜದಲ್ಲಿ ತಪ್ಪಾದಾಗ ತಿದ್ದಕ್ಕೊಬ್ಬರು ಬೇಕಲ್ವ. ಸೊ ಅದೇ ಈ ಮಹಾನ್ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಮಾಹಿತಿ ಕೊಡ್ತಾರೆ. ಇನ್ನು ಸಿನಿಮಾದ ಇತರ ವಿಚಾರಕ್ಕೆ ಬಂದರೆ, ಸೊ ಈ ಚಿತ್ರದಲ್ಲಿ ಮಿತ್ರ ಇದ್ದಾರೆ, ಹಾಗೆಯೇ ಕಿರಣ್ ಶ್ರೀನಿವಾಸ್ ಇದ್ದಾರೆ, ವರ್ಷಾ ಬೋಳಮ್ಮ ಇರುವಂಥದ್ದು, ಹಾಗೆಯೇ ರಾಧಿಕಾ ನಾರಾಯಣ್, ನಮ್ರತಾ ಗೌಡ, ಹೀಗೆ ಸುಮಾರು ಪಾತ್ರಗಳು ಈ ಚಿತ್ರದಲ್ಲಿ ಇರುವಂಥದ್ದು. ಈಗಾಗಲೇ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೆಲಸಗಳಾಗಿದೆ. ಇನ್ನೇನು ಹೊರಗೆ ಬರಬೇಕು ಈ ಸಿನಿಮಾ. ಅದಕ್ಕೂ ಮುಂಚೆ ಈ ಮಹಾನ್ ವ್ಯಕ್ತಿ ಯಾರು ಅನ್ನೋದನ್ನು ಸಿನಿಮಾ ತಂಡ ರಿವೀಲ್ ಮಾಡಿರುವಂಥದ್ದು. ಸೊ ಮಹಾನ್ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು. ಸೊ ಮಹಾನ್ ಚಿತ್ರದಲ್ಲಿ ಯಾವ ಥರ ಶಿವಣ್ಣ ಮತ್ತಷ್ಟು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಆಗಿದೆ. ಸೊ ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.